ಯಾವ ಕ್ಷೇತ್ರಕ್ಕೆ ಯಾರನ್ನ ಫೈನಲ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಬಹಳಷ್ಟು ತಲೆ ಕೆಡಿಸಿಕೊಂಡಿದೆ. ಅದರಲ್ಲೂ 8 ಕ್ಷೇತ್ರಗಳು ವಿಪರೀತ ಕಾಡ್ತಾ ಇವೆ. ಇದರ ಒಳಗಿನ ಲೆಕ್ಕಾಚಾರಗಳು ಕೂಡ ಆಗ್ತಾ ಇವೆ. ಮಧ್ಯರಾತ್ರಿ ತನಕ ಸಭೆ ನಡೆದಿದೆ. ಆದರೂ ಕೂಡ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. 21 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಮಾತುಕತೆಯನ್ನು ನಡೆಸಲಾಗಿದೆ. 7 ಕ್ಷೇತ್ರಗಳಿಗೆ ಈಗಾಗಲೇ ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಲಾಗಿದೆ, ಅದನ್ನು ಪ್ರಕಟಿಸಲಾಗಿದೆ. ಇನ್ನು 21 ಕ್ಷೇತ್ರಗಳು, 13ರಿಂದ 15 ಕ್ಷೇತ್ರಗಳಿಗೆ ಒಂದೇ ಹೆಸರನ್ನು ಅಂತಿಮಗೊಳಿಸಿದೆ. ಇದು ಒಳ್ಳೆಯದು. ಇನ್ನು 6-8 ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆದಿದೆ, ಆದರೆ ಫೈನಲ್ ನಿರ್ಧಾರಕ್ಕೆ ಬರಕ್ಕಾಗಿಲ್ಲ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೋಲಾರದಲ್ಲಿ ಇನ್ನೂ ಕೂಡ ಒಂದು ನಿರ್ಧಾರಕ್ಕೆ ಬರಕ್ಕಾಗಿಲ್ಲ. ಅಭ್ಯರ್ಥಿಗಳ ಕೊರತೆ, ಯಾರನ್ನು ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಇದ್ದಿರುವಂಥ ಪ್ರಶ್ನೆಗಳು, ಹಲವಾರು ಕಡೆಗಳಲ್ಲಿ ಗೊಂದಲ, ಇದೆಲ್ಲವನ್ನೂ ಕೂಡ ಸರಿಪಡಿಸಿ ಮತ್ತೆ ದೆಹಲಿಗೆ ಹೋಗ್ತಾರಂತೆ ಸಿಎಂ ಡಿಸಿಎಂ. ಹೀಗಾಗಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. 6-8 ಕ್ಷೇತ್ರಗಳಿಗೆ ಇನ್ನೂ ಕೂಡ ಫೈನಲ್ ಮಾಡಿಲ್ಲ. ನೋಡಿ, ಒಂದು ಗಮನಿಸಬೇಕಾದಂಥ ಸಂಗತಿ ಅಂತಂದರೆ ಅದು ಬೇಕದು ಆ ರೀತಿಯ ಒಂದು ಪ್ರಯತ್ನಗಳು. ಯಾಕಂದರೆ ಈ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದೇ ಅಭ್ಯರ್ಥಿಯ ಹೆಸರನ್ನು ಫೈನಲ್ ಮಾಡಿರೋದು. ಯಾಕಂದರೆ 2-3 ಜನ ಹೆಸರನ್ನ ಏನಾದರೂ ಫೈನಲ್ ಮಾಡಿದ್ರೆ ಇನ್ನೊಂದಿಬ್ಬರು ಸೇರ್ಕೊಂಡು ಒಬ್ಬನ ಸೋಲಿಸ್ಬಿಡ್ತಾರೆ. ಇದೆಲ್ಲವೂ ಕೂಡ ಇದ್ದಿದ್ದೇನೆ. ಯಾಕಂದರೆ ಅದರಲ್ಲೂ ಸರ್ಕಾರ ಅಧಿಕಾರದಲ್ಲಿದೆ, ಪಕ್ಷ ಸರ್ಕಾರ ನಡೆಸ್ತಾ ಇದೆ, ಕಾಂಪಿಟೇಷನ್ ಸಹಜವಾಗಿ ಜಾಸ್ತಿ ಇರುತ್ತೆ. ಹೀಗಾಗಿ 21 ಕ್ಷೇತ್ರಗಳ ಆ ಟಿಕೆಟ್ ಫೈನಲೈಸ್ ಬಗ್ಗೆ ಮಧ್ಯರಾತ್ರಿಯ ತನಕ ಮಾತುಕತೆ ನಡೆದಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಡಿಸಿಎಂ ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. ಸ್ಕ್ರೀನಿಂಗ್ ಕಮಿಟಿ ಆಗಿದೆ, ಹೆಚ್ಚು ಕಮ್ಮಿ ಎಲ್ಲ ಚರ್ಚೆ ಮಾಡಿದ್ದೀವಿ. ಎಲ್ಲ ಹೆಸರುಗಳನ್ನ, ಕೆಲವು ಸಿಂಗಲ್ ನೇಮ್ ಆಗಿದೆ, ಕೆಲವು ಪ್ಯಾನಲ್ ಆಗಿದೆ. ನಾನು ವರ್ಕಿಂಗ್ ಕಮಿಟಿಗೆ, ಚೀಫ್ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಅವರು ಯಾವತ್ತು ಬೇಕಾದ್ರೂ ಕರಿಬೋದು, 14 ಕರಿಬೋದು, 15 ಕರಿಬೋದು. ಯಾಕೆಂದ್ರೆ ಇವತ್ತು ಅಲ್ಲಿ ನಡೀತಾ ಇದೆ. ನಾವಿಲ್ಲಿ ಮುಗಿಸಿದೀವಿ, ಆಲ್ಮೋಸ್ಟ್ ಎಲ್ಲ ಕ್ಯಾಂಡಿಡೇಟ್ ಮುಗಿಸಿದೀವಿ. ಸೊ 14-15 ಯಾವ ಕರೀತಾರೆ, ನಾನು ಚೀಫ್ ಮಿನಿಸ್ಟರು ಇಬ್ರು ಆ ಸಭೆಗೆ ಹೋಗ್ತೀವಿ. ಹೋಗಿ ಫೈನಲ್ ಮಾಡ್ಕೊಂಡು ಬರ್ತೀವಿ. ಯಾಕೆಂದ್ರೆ ಈ ಸೀಟನ್ನ ನಮ್ಮ ಅಭಿಪ್ರಾಯ ಏನೇ ಇರ್ಬೋದು, ಹೈಕಮಾಂಡ್ ತೀರ್ಮಾನ ಮಾಡೋಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಏನೊಂದು ಸಮಿತಿ ಇದೆ, ಆ ಸಮಿತಿಯವರು ಮುಂದೆ ನಾವು ಮಂಡಿಸ್ತೀವಿ. ಆಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ಅದನ್ನ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಬಹುತೇಕ 75% ಸಿಂಗಲ್ ನೇಮ್ ಇದೆ, 25% ಕೆಲವು ಪ್ಯಾನಲ್ಸ್ ಇದೆ. ಸೊ ಯಾರನ್ನ ಪರಿಗಣಿಸಬೇಕು ನಾನು ಹೇಳ್ತಾ ಇದ್ದೆ, ಇದು ಸಾಮಾನ್ಯ ಸಂಗತಿಯಲ್ಲ. ಒಂದು ಲೆಕ್ಕದಲ್ಲಿ ಅಗ್ನಿ ಪರೀಕ್ಷೆ. ಸ್ಕ್ರೀನಿಂಗ್ ಕಮಿಟಿನಲ್ಲಿ ತಡರಾತ್ರಿಯ ತನಕ ಸಭೆ ನಡೆದಿದೆ. ಇನ್ನು ಬೇರೆ ಮಾರ್ಗ ಇಲ್ಲ. ಅವರ ಮನೆಯ ಸಚಿವರ ಮನೆಯ ಪುತ್ರರು ಅಥವಾ ಪುತ್ರಿಯರಿಗೆ ಅವಕಾಶ ಕೊಡಬೇಕು ಅಂತ 3 ಕ್ಷೇತ್ರಗಳಿಗೆ ಕುಟುಂಬವೇ ಆಧಾರ. ಒಂದು ಮಗ ಕಣಕ್ಕಿಳಿಬೇಕು, ಇಲ್ಲಾಂದರೆ ಮಗಳು ಕಣಕ್ಕಿಳಿಬೇಕು. ಬೆಂಗಳೂರು ದಕ್ಷಿಣ, ಬೆಳಗಾವಿ, ಚಿಕ್ಕೋಡಿ, ಈ 3 ಕ್ಷೇತ್ರಗಳಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲೂ ಕೂಡ 3 ಕ್ಷೇತ್ರಗಳ ಬಗ್ಗೆ ಚರ್ಚೆಯಾಗಿದೆ. ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಬೆಂಗಳೂರು ದಕ್ಷಿಣದಿಂದ ರಾಮಲಿಂಗಾರೆಡ್ಡಿ ಅವರ ಪುತ್ರನ ಕಣಕ್ಕಿಳಿಸಬೇಕು ಅನ್ನುವಂಥ ಮಾತು. ಇನ್ನು ಬೆಳಗಾವಿಯಿಂದ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಚಿಕ್ಕೋಡಿಯಿಂದ ಸತೀಶ್ ಪುತ್ರಿ ಪ್ರಿಯಾಂಕಾ ಹೆಸರು. ಮೊದಲು ಸತೀಶ್ ಪುತ್ರಿಯನ್ನ ಬೆಳಗಾವಿಯಿಂದ ನಿಲ್ಲಿಸ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಆದರೆ ಪುತ್ರಿಯರನ್ನ ಕಣಕ್ಕಿಳಿಸಲಿಕ್ಕೆ ಒಂದು ಲೆಕ್ಕದಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ ನಾಯಕರುಗಳು. ಕಾರಣ ಇಷ್ಟನ್ನೇ, ಕೊನೆ ಕ್ಷಣದಲ್ಲಿ ಏನಾದರೂ ಈ ರೀತಿ ಘೋಷಣೆಗಳಾಗ್ಬಿಟ್ರೆ ಎಡವಟ್ಟಾಗ್ಬೋದು ಅಂತ. ಸೌಮ್ಯಾರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆಗಿಳಿಸಬೇಕು ಅನ್ನುವಂಥ ಮಾತು. ಅದರಲ್ಲೂ ತೇಜಸ್ವಿ ಎದುರುಗಡೆಗೆ. ಇನ್ನು ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಅವ್ರನ್ನ ಮೊದಲು ಬೆಳಗಾವಿ ಅಂತಂತಂದರು, ಈಗ ಚಿಕ್ಕೋಡಿಯಿಂದ ಕಣಕ್ಕಿಳಿಸಬೇಕು ಅಂತ. ಆದರೆ ಎಲ್ಲೋ ಒಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅಷ್ಟಾಗಿ ಒಲವಿಲ್ಲ, ಮನಸ್ಸಿಲ್ಲ. ಯಾಕಂದರೆ ಕೊನೆ ಕ್ಷಣದಲ್ಲಿ ಈ ರೀತಿ ಹೇಳಿದ್ರೆ ಹೆಂಗೆ ಪ್ರಿಪೇರ್ ಆಗಬೇಕು, ಅದಕ್ಕೊಂದು ಸಿದ್ಧತೆ ಬೇಕಲ್ಲ. ಇನ್ನು ಮೃಣಾಲ್ ಹೆಬ್ಬಾಳ್ಕರ್ ಬಹಳಷ್ಟು ಟ್ರೈ ಮಾಡ್ತಾಯಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಿಂದ ಕಣಕ್ಕಿಳಿಸಬೇಕು ಅಂತ. ಮೃಣಾಲ್ ಹೆಸರು ಫೈನಲೈಸ್ ಆಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೌಮ್ಯಾರೆಡ್ಡಿ ಬೆಂಗಳೂರು ದಕ್ಷಿಣದಿಂದ,
ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ, ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿಯಿಂದ ಕಣಕ್ಕಿಳಿಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಒತ್ತಡ ಕೂಡ ಜಾಸ್ತಿ ಆಗಿದೆ. ಆದರೆ ಈ ರೀತಿ ಈ ಪುತ್ರಿಯರನ್ನು ಕಣಕ್ಕಿಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಮಲಿಂಗಾರೆಡ್ಡಿ ಹೇಳಿದಾರಂತೆ, ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ, ನೀವು ಟೈಮ್ ಬೇಕು ನನಗೆ ಅನ್ನುವಂಥ ಮಾತನ್ನು ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಅಷ್ಟಾಗಿ ಮಗಳನ್ನು ಕಣಕ್ಕಿಳಿಸೋದ್ರ ಬಗ್ಗೆ ಒಲವು ನಿಲುವು ಇಲ್ಲ. ಹೀಗಾಗಿ ಇವರಿಬ್ಬರೂ ಕೂಡ ಯಾವ ನಿರ್ಧಾರಕ್ಕೆ ಬರ್ತಾರೆ ನೋಡಬೇಕು. ಇನ್ನು ಮಂತ್ರಿಗಳು ಕಣಕ್ಕಿಳಿಯೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತಲ್ಲ, ಅದು ಬಹಳ ದೂರದ ಮಾತು ಅಂತ ಅನ್ನಿಸ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಇನ್ನು ಕಿರಣ್ ಹನಿಯಡ್ಕ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇಲ್ಲಿನ ಡೆವಲಪ್ಮೆಂಟ್ಗಳ ಬಗ್ಗೆ ಹೇಳಲಿಕ್ಕೆ ನಾನು ಶುರು ಮಾಡ್ತಾ ಇದ್ದೀನಿ. ನೀವು ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾತಾಡ್ತೀನಿ. ಕಾಂಗ್ರೆಸ್ ಎರಡನೇ ಪಟ್ಟಿಗೆ ಎರಡನೇ ಸುತ್ತಿನ ಮೀಟಿಂಗ್. ಎರಡನೇ ಪಟ್ಟಿಯಲ್ಲಿ 90ರಿಂದ 100 ಅಭ್ಯರ್ಥಿಗಳು ಫೈನಲ್ ಆಗಬಹುದು. ಆದರೆ ಕರ್ನಾಟಕ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಿಲ್ಲ. ಎರಡನೇ ಪಟ್ಟಿಯಲ್ಲಿ ಮಧ್ಯಪ್ರದೇಶದ 12 ಕ್ಷೇತ್ರಗಳ ಬಗ್ಗೆ ಚರ್ಚೆಯಾಗಿದೆ. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನೋಕ್ಕೆ ನಿರ್ಧಾರ ಆಗಿದೆ. ನಕುಲ್ನಾಥ್ ಅವರಿಗೆ ಚಿಂದವಾಡದಿಂದ ಸ್ಪರ್ಧೆ ಮಾಡ್ತಾರೆ ಅಂತ. ಕಮಲ್ನಾಥ್ ತಮ್ಮ ಪುತ್ರನ ಸಹಿತವಾಗಿ ಬಿಜೆಪಿಗೆ ಹೋಗ್ಬಿಟ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಮಧ್ಯರಾತ್ರಿಯ ತನಕ ಚರ್ಚೆ ಮಾಡಿದ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಫೈನಲ್ ನಿರ್ಧಾರಕ್ಕೆ ಬರೋಕ್ಕಾಗ್ತಾ ಇಲ್ಲ. 21 ಕ್ಷೇತ್ರಗಳಿನ್ನೂ ಬಾಕಿ ಇದೆ. 7 ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿರುವಂಥದ್ದು. 21 ಕ್ಷೇತ್ರಗಳಲ್ಲಿ ಯಾರನ್ನು ಕಣಕ್ಕಿಳಿಸಬೇಕು ಅಂತ ಬಹುತೇಕ ಒಬ್ಬೊಬ್ಬರನ್ನೇ ಕಣಕ್ಕಿಳಿಸಬೇಕು. ಅಂದರೆ ಈ ಪಟ್ಟಿ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ 2-3 ಹೆಸರನ್ನು ಮಾಡಿಬಿಟ್ರೆ ಎಡವಟ್ಟಾಗಬಹುದು. ಹೀಗಾಗಿ ಬಹುತೇಕ ಕ್ಷೇತ್ರಗಳಿಗೆ ಒಬ್ಬೊಬ್ಬರ ಹೆಸರನ್ನೇ ಫೈನಲ್ ಮಾಡಿಬಿಡೋಣ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಮಂತ್ರಿಗಳನ್ನು ಕಣಕ್ಕಿಳಿಸೋದು ಬಹಳ ದೂರದ ಮಾತು. ಯಾವ ಮಂತ್ರಿನೂ ಕೂಡ ಎಲ್ಲೋ ಒಂದು ಕಡೆಗೆ ಈ ತಮ್ಮ ರಾಜಕೀಯ ಜೀವನ ಬಲಿ ಕೊಟ್ಟು ನೀವು ಲೋಕಸಭೆ ನಿಂತ್ಕೊಂಡು ಗೆದ್ದು ಮಾಡಿ ಅವ್ಯಾವ ಆಗದಿರೋ ಕೆಲಸ ಯಾವ ಮಂತ್ರಿಗಳು ಕೂಡ ಮನಸ್ಸು ಮಾಡ್ತಾ ಇಲ್ಲ. ನೀವು ನಿಲ್ದಿದ್ರೆ ಬೇಡಪ್ಪ, ಅಟ್ಲೀಸ್ಟ್ ನಿಮ್ಮ ಮಕ್ಕಳನ್ನಾದರೂ ನಿಲ್ಲಿಸಿ ಅಂತ ಹೇಳುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಬಂದಿದೆ. ಏನು ನಡೀತಾ ಇದೆ ರಂಗನಾಥ್? ಸಚಿವರನ್ನು ಲೋಕಸಭೆಗೆ ಕಳಿಸಬೇಕನ್ನುವಂತಹ ಚರ್ಚೆ ಮಧ್ಯೆ ಈಗ ಕಾಂಗ್ರೆಸ್ ಅಭ್ಯರ್ಥಿಗಳ ಸ್ಪರ್ಧೆ ವಿಚಾರ ಮತ್ತೆ ಮಂತ್ರಿಗಳ ಮನೆ ಬಾಗಿಲಿಗೆ ಹೋಗಿ ನಿಲ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಕೊನೆಯ ಕ್ಷಣದಲ್ಲಿ ಸಚಿವರುಗಳನ್ನ ಸಭೆಗೆ ಕರೆಸಿಕೊಂಡು ಚರ್ಚೆ ಮಾಡಿರುವಂತಹ ವಿಚಾರವೂ ಕೂಡ ಇದೆ. ಒಂದಷ್ಟು ಗೊಂದಲ ಇರುವಂತಹ ಮತ್ತು ಒಂದಷ್ಟು ಟೈಟ್ ಫೈಟ್ ಆಗಬಹುದು ಅನ್ನುವಂತಹ ನಿರೀಕ್ಷೆ ಮಾಡ್ತಾ ಇದೆ ಏನು ಕಾಂಗ್ರೆಸ್ ಕೆಲವು ಕ್ಷೇತ್ರಗಳನ್ನ. ಆ ಕ್ಷೇತ್ರಗಳಿಗೆ ಸಚಿವರುಗಳ ಕುಟುಂಬ ಸದಸ್ಯರನ್ನ ಸ್ಪರ್ಧೆ ಮಾಡಿಸುವಂತಹ ವಿಚಾರವಾಗಿ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ನಿನ್ನೆ ಚರ್ಚೆಯನ್ನ ಮಾಡಲಾಗಿರುವಂತದ್ದು. ಆ ಕಾರಣಕ್ಕಾಗಿ ನಿನ್ನೆ ತಡರಾತ್ರಿ ಇಬ್ಬರು ಸಚಿವರನ್ನ ಸಭೆ ಕರೆಸಿಕೊಂಡು ಅಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಬೆಳಗಾವಿ ಕ್ಷೇತ್ರ, ಚಿಕ್ಕೋಡಿ ಕ್ಷೇತ್ರ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ 3 ಕ್ಷೇತ್ರಗಳಿಗೆ ವಿಶೇಷ ಗಮನವನ್ನು ಕೊಟ್ಟಂತಹ ರೀತಿಯಲ್ಲಿ ಕಂಡು ಬರ್ತಿರುವಂತಹ ಕಾಂಗ್ರೆಸ್ ಅಲ್ಲಿ ಸಚಿವರುಗಳ ಕುಟುಂಬ ಸದಸ್ಯರನ್ನ ಸ್ಪರ್ಧೆ ಮಾಡಿಸುವಂತಹ ವಿಚಾರವಾಗಿ ಚರ್ಚೆಯನ್ನ ಮಾಡಿದೆ. ಆ ಕಾರಣಕ್ಕಾಗಿ ನಿನ್ನೆ ತಡರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ರಾಮಲಿಂಗಾರೆಡ್ಡಿ ಅವರನ್ನ ಸಭೆಗೆ ಕರೆಸಿಕೊಂಡು ಅವರ ಅವರ ಪುತ್ರಿಯರನ್ನ ಸ್ಪರ್ಧೆ ಮಾಡಿಸುವಂತಹ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಇಲ್ಲಿ ಬೆಂಗಳೂರು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬಹುತೇಕ ತೇಜಸ್ವಿ ಸೂರ್ಯ ಅಭ್ಯರ್ಥಿ ಆಗುವಂತ ನಿಶ್ಚಿತ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಟೈಟ್ ಫೈಟ್ ಕೊಡಬೇಕಾದ್ರೆ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಮತ್ತು ಈ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರನ್ನ ಸ್ಪರ್ಧೆ ಮಾಡಿಸಬೇಕನ್ನುವಂತ ಒಂದು ಅಭಿಪ್ರಾಯವನ್ನ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ನಿನ್ನೆ ವ್ಯಕ್ತಪಡಿಸಿದೆ. ಆ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸಿಕೊಂಡು ಅಲ್ಲಿ ಚರ್ಚೆಯನ್ನ ಮಾಡಿರುವಂತದ್ದು. ಆದ್ರೆ ನಿನ್ನೆ ಚರ್ಚೆಯ ಸಂದರ್ಭಕ್ಕೆ ತಕ್ಷಣಕ್ಕೆ ರಾಮಲಿಂಗಾರೆಡ್ಡಿ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಯಾಕೆಂದ್ರೆ ಆ ವಿಚಾರವಾಗಿ ನಾನು ಸೌಮ್ಯ ರೆಡ್ಡಿ ಅವರ ಜೊತೆ ಚರ್ಚೆಯನ್ನ ಮಾಡಬೇಕು ಮತ್ತು ಬೆಂಗಳೂರಿನ ಬಿಜೆಪಿ ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆಯನ್ನ ಮಾಡಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಚಿಕ್ಕೋಡಿ ಕ್ಷೇತ್ರದಿಂದ ಕಣಕ್ಕಿಳಿಸುವಂತ ವಿಚಾರವಾಗಿ ಚರ್ಚೆ ಬಂದಾಗ ಅಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಒಮ್ಮತದ ಒಂದು ಏಕಾಭಿಪ್ರಾಯವನ್ನ ನಿನ್ನೆ ಹೇಳಿಲ್ಲ. ಯಾಕೆಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನುವಂಥ ವಿಚಾರದ ಬಗ್ಗೆ ಜಾರಕಿಹೊಳಿ ಕುಟುಂಬದಲ್ಲಿ ಇನ್ನು ಅಂತಿಮವಾದಂತಹ ತೀರ್ಮಾನ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಯಾಕೆಂದ್ರೆ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ರೆ ಒಂದು ವೇಳೆ ಸೋತ್ರೆ ಆ ಸಂದರ್ಭಕ್ಕೆ ಅವರ ಭವಿಷ್ಯದ ಬಗ್ಗೆ ಮಸ್ಕಾಗುವಂತ ಒಂದು ಆತಂಕ ಕೂಡ ಅವರುಗಳಿಗೆ ಕಾಡ್ತಾ ಇದೆ. ಹೀಗಾಗಿ ಅವರು ತಕ್ಷಣಕ್ಕೆ ನಿನ್ನೆ ಮುಖಂಡರುಗಳು ಅಭಿಪ್ರಾಯವನ್ನ ಕೇಳದ ಸಂದರ್ಭದಲ್ಲಿ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ನಾವು ಚರ್ಚೆಯನ್ನ ಮಾಡಬೇಕು, ತೀರ್ಮಾನವನ್ನ ಮಾಡಬೇಕು, ಸಮಯ ಬೇಕು ಅನ್ನುವಂತ ಒಂದು ವಿಚಾರವನ್ನು ಕೂಡ ಇಬ್ಬರು ಸಚಿವರು ಕೂಡ ಹೇಳಿದ್ದಾರೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಕಣಕ್ಕಿಳಿಸುವಂತ ವಿಚಾರದಲ್ಲೂ ಕೂಡ ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂ ಕೂಡ ತಮ್ಮ ಅಂತಿಮ ತೀರ್ಮಾನವನ್ನ ಹೇಳಿಲ್ಲ. ಅಲ್ಲಿ 1-2 ಆಪ್ಷನ್ ಗಳನ್ನ ಅವರು ಮುಂದಿಟ್ಟುಕೊಂಡಿದ್ದಾರೆ. ಒಂದು, ತಕ್ಷಣಕ್ಕೆ ಬಂದ ಅಂತ ಅವಕಾಶದಲ್ಲಿ ಸ್ಪರ್ಧೆಯನ್ನ ಮಾಡಿಸಿದ್ರೆ ಭವಿಷ್ಯ ಉಜ್ವಲ ಆಗಬಹುದು ಅನ್ನುವಂತ ಒಂದು ಆಶಾವಾದದ ಜೊತೆಗೆ ಒಂದು ವೇಳೆ ಸೋಲ ಅನುಭವಿಸಿದ್ರೆ ಅಥವಾ ಹಿನ್ನಡೆ ಆದ್ರೆ ಅವರ ಭವಿಷ್ಯದ ಬಗ್ಗೆ ಕೂಡ ಪ್ರಶ್ನೆಗಳು ಉಂಟಾಗುತ್ತೆ. ಹೀಗಾಗಿ ಈ 2 ವಿಚಾರದಲ್ಲೂ ಕೂಡ ಈ 3 ಸಚಿವರುಗಳು ಯೋಚನೆಯನ್ನ ಮಾಡ್ತಿದ್ದಾರೆ.
ಹಾಗಾಗಿ ನಿನ್ನೆಯ ಸಂದರ್ಭಕ್ಕೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ವ್ಯಕ್ತವಾದಂತಹ ಅಭಿಪ್ರಾಯವನ್ನು ಆಧರಿಸಿ ಅವರು ತಕ್ಷಣಕ್ಕೆ ಒಪ್ಪಿಗೆಯನ್ನು ಸೂಚಿಸೋದಕ್ಕೆ ಈ ಸಚಿವರುಗಳು ಹಿಂದೇಟು ಹಾಕ್ತಿದ್ದಾರೆ. ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಇರಬಹುದು, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು ಅಥವಾ ಸತೀಶ್ ಜಾರಕಿಹೊಳಿ ಇರಬಹುದು, ಮೂವರಿಗೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ ಭವಿಷ್ಯ ಉಜ್ವಲ ಆಗುವಂಥದ್ದು ಅಥವಾ ಭವಿಷ್ಯಕ್ಕೆ ಹಿನ್ನಡೆ ಆಗುವಂಥದ್ದು, ಈ ಎರಡೂ ಪ್ರಶ್ನೆಗಳು ಕೂಡ ಅವರನ್ನ ಕಾಡ್ತಾ ಇದೆ. ಹಾಗಾಗಿ ಅವರು ಸಮಯಾವಕಾಶ ತೆಗೆದುಕೊಂಡು ಈಗ ಅವಕಾಶವನ್ನ ಕೇಳ್ತಾ ಇದ್ದಾರೆ. ಓಕೆ, ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾತಾಡೋಣ. ಹರೀಶ್ ನಮ್ಮ ಜೊತೆಗಿದ್ದಾರೆ. ಹರೀಶ್, ಏನ್ ನಡೀತಾ ಇದೆ ದಿಲ್ಲಿ ವಲಯದಲ್ಲಿ? ಯಾಕಂದ್ರೆ ಇನ್ನೂ ಕೂಡ ಕಸರತ್ತುಗಳು ನಡೀತಾನೆ ಇದಾವೆ. ಜೊತೆಗೆ ನೋಡ್ತಾರೆ ಈ ಬೇರೆ ಬೇರೆ ರಾಜ್ಯಗಳ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಕಾಂಗ್ರೆಸ್ ತಲೆ ಕೆಡಿಸಿಕೊಂಡಿದೆ. ಏನ್ ನಡೀತಾ ಇದೆ? ಹೌದು ರಂಗನಾಥ್, ನಿನ್ನೆ ಎರಡನೇ ಸಿಇಸಿ ಸಭೆ ನಡೆದಿದೆ ದೆಹಲಿಯಲ್ಲಿ. 90ರಿಂದ 100 ಕ್ಷೇತ್ರಗಳ ಬಗ್ಗೆ ಕಾಂಗ್ರೆಸ್ ಈಗ ಅಂತಿಮವಾಗಿ ಪಟ್ಟಿಯನ್ನು ರಿಲೀಸ್ ಮಾಡಲಿಕ್ಕೆ ತಯಾರಿಯನ್ನು ನಡೆಸಿದೆ. ಇವತ್ತು ಸಂಜೆ ಅಥವಾ ನಾಳೆಗೆ ಎರಡನೇ ಪಟ್ಟಿ ರಿಲೀಸ್ ಆಗಬಹುದು. ಮುಖ್ಯವಾಗಿ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಹಿಮಾಚಲ್ ಪ್ರದೇಶ, ಛತ್ತೀಸ್ಗಢ ಈ ರಾಜ್ಯಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಿದೆ. ನಿನ್ನೆ ಕರ್ನಾಟಕದ ಬಗ್ಗೆ ಚರ್ಚೆ ಆಗಿಲ್ಲ. ಕರ್ನಾಟಕದಲ್ಲಿ ಈಗಾಗಲೇ 7 ಕ್ಷೇತ್ರಗಳ ಬಗ್ಗೆ ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಿ ಪಟ್ಟಿ ಪ್ರಕಟ ಆಗಿದೆ. ಆದರೆ ಇನ್ನುಳಿದಂತಹ ಕ್ಷೇತ್ರಗಳ ಬಗ್ಗೆ ಗೊಂದಲ ಮುಂದುವರೆದಿರುವುದರಿಂದ ರಾಜ್ಯ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಸಭೆ ಚರ್ಚೆ ಮಾಡಿ ಅಂತಿಮ ಪಟ್ಟಿಯನ್ನು ಇಲ್ಲಿಗೆ ಕಳಿಸಬೇಕಾಗುತ್ತೆ ದೆಹಲಿಗೆ. ಇನ್ನೂ ಪಟ್ಟಿ ಬಂದಿಲ್ಲ. ಮುಂದೆ ನಡೆಯುವಂತಹ ಸಿಇಸಿ ಸಭೆಯಲ್ಲಿ ಕರ್ನಾಟಕದ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ನಿನ್ನೆ ನಡೆದಿರ್ತಕ್ಕಂತಹ ಸಿಇಸಿ ಸಭೆಯಲ್ಲಿ 90ರಿಂದ 100 ಕ್ಷೇತ್ರಗಳ ಬಗ್ಗೆ ಒಂದೇ ಹೆಸರು ಫೈನಲ್ ಆಗಿದೆ. ಆ ಹೆಸರುಗಳ ಬಗ್ಗೆ ಇವತ್ತು ಅಥವಾ ನಾಳೆ ಅಂತಿಮವಾದಂತಹ ಪಟ್ಟಿ ಹೊರಗಡೆ ಬರಬಹುದು. ಮುಖ್ಯವಾಗಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಏನ್ ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥ ಚರ್ಚೆ ನಡೆದಿತ್ತು. ಅವರು ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿರ್ಧಾರ ಆಗಿದೆ. ಅವರ ಮಗ ನಕುಲ್ ನಾಥ್ ಅವರು ಚಿಂದ್ವಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತಹದ್ದು ಪಕ್ಕ ಆಗಿದೆ. ನಿನ್ನೆ ಸಿಇಸಿ ಸಭೆಯಲ್ಲಿ ಕೂಡ ಅದು ಚರ್ಚೆ ಆಗಿದೆ. ಮತ್ತೆ ಘಟಾನುಘಟಿ ನಾಯಕರುಗಳನ್ನ ಚುನಾವಣೆಗೆ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಚಿಂತನೆ ನಡೆಸಿದೆ. ಹಾಗಾಗಿ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ಪುತ್ರ ವೈಭವ್ ಅವರಿಗೂ ಕೂಡ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ. ಅಂತಿಮವಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗೆ ಗೊತ್ತಾಗುತ್ತೆ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.